ಹೋಮ್ ಮೇಕಿಂಗ್ನಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಮನೇನ ಸ್ವಚ್ಛವಾಗಿ ಆರ್ಗನೈಸಿಂಗ್ ಆಗಿ ಇಟ್ಕೊಳ್ಬೇಕು ಅಂದರೆ ಕೆಲವೊಂದು ಹ್ಯಾಬಿಟ್ಸ್ನ ಪ್ರತಿಯೊಬ್ಬರು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕಾಗುತ್ತೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಈ ವಿಡಿಯೋದಲ್ಲಿ ಯಾವ ಅಭ್ಯಾಸಗಳನ್ನ ನಮ್ಮ ಜೀವನದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಮನೆ ಸ್ವಚ್ಛವಾಗಿ ಆರ್ಗನೈಸಿಂಗ್ ಆಗಿರುತ್ತೆ ಅನ್ನೋದ್ರ ಜೊತೆಗೆ ನಮ್ಮ ಸೆಲ್ಫ್ ಕೇರ್ ಇರ್ಬೋದು, ನಮಗೆ ಬರುವಂಥ ಥಾಟ್ಸ್ನ ಯಾವ ಥರ ಬ್ಯಾಲೆನ್ಸ್ಡ್ ಆಗಿ ಮೇಂಟೈನ್ ಮಾಡ್ಬೋದು ಅನ್ನೋದನ್ನು 15 to 20 ಟಿಪ್ಸ್ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಇದೇ ವಿಡಿಯೋದಲ್ಲಿ ತುಳಸಿ ಹಬ್ಬದ ವ್ಲಾಗ್ನ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಯೂಶ್ವಲಿ ಪ್ರತಿಯೊಬ್ಬ ಗೃಹಿಣಿ ಕೂಡ ಬೆಳಗಿನ ಜಾವ ಕಿಚನಲ್ಲಿ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಬೆಳಗ್ಗೆ ಎದ್ದು ಕೂಡಲೇ ಕಿಚನ್ಗೆ ಬಂದಾಗ ಒಂದು ರಿಲ್ಯಾಕ್ಸ್ ಫೀಲಿಂಗ್ ಬರಬೇಕು ಅನ್ನೋದಾದರೆ ನೈಟಲ್ಲೇ ಕಿಚನ್ನ ಕ್ಲೀನ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ವೀಕ್ಲಿ ಒನ್ಸ್ ಆದರೂ ನೀವು ಡೀಪ್ ಕ್ಲೀನ್ ಮಾಡ್ಕೊಳ್ಳೋದಾದರೆ ಇನ್ನೂ ಕೂಡ ಕಿಚನ್ ಆರ್ಗನೈಸಿಂಗ್ ಆಗಿ ಯಾವಾಗಲೂ ಕೂಡ ಸ್ವಚ್ಛವಾಗಿರುತ್ತೆ. ವೀಕ್ಲಿ ಒನ್ಸ್ ಯಾವ ಥರ ಡೀಪ್ ಕ್ಲೀನ್ ಮಾಡ್ಕೊಳ್ಬೇಕು ಅನ್ನೋದನ್ನು ಈಗಾಗಲೇ ಕೆಲವೊಂದು ವೀಡಿಯೋಸ್ ಮುಖಾಂತರ ಶೇರ್ ಮಾಡಿದ್ದೀನಿ. ಇಂದಿನ ದಿನ ರಾತ್ರಿ ಕಿಚನ್ ಎಲ್ಲ ಕೂಡ ಡೀಪ್ ಕ್ಲೀನ್ ಮಾಡಿ ಇಟ್ಟಿದ್ದರಿಂದ ಎಲ್ಲ ಕೂಡ ನೀಟಾಗಿದೆ. ಬಟ್ ರಾತ್ರಿ ತೊಳೆದಿಟ್ಟಿರುವಂಥ ಪಾತ್ರೆಗಳು ಬಾಸ್ಕೆಟಲ್ಲಿ ಏನಿದೆ ಅದನ್ನು ಕೂಡ ಅದರ ಜಾಗದಲ್ಲಿ ಆರ್ಗನೈಸ್ ಮಾಡಿಬಿಟ್ರೆ ಇನ್ನೂ ಕೂಡ ಕಿಚನ್ ನೀಟಾಗಿ ಒಂದು ಸ್ವಲ್ಪ ಸ್ಪೇಷಿಯಸ್ ಆಗಿ ಕಾಣಿಸುತ್ತೆ. ಈಗ ಫಸ್ಟಿಗೆ ಆ ವೆಸಲ್ಸ್ನೆಲ್ಲ ಕೂಡ ಅದರ ಜಾಗದಲ್ಲಿ ಈ ಥರ ಜೋಡಿಸ್ಕೊಳ್ತಾ ಇದ್ದೀನಿ. ಈ ಥರದ್ದು ಬಾಸ್ಕೆಟ್ಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ನೀರೆಲ್ಲ ಕೂಡ ಕೆಳಗಡೆ ಒಂದು ಟ್ರೇ ಏನು ಕೊಟ್ಟಿರ್ತಾರೆ ಬ್ಲ್ಯಾಕ್ ಕಲರ್ದು, ಅದರಲ್ಲಿ ಕಲೆಕ್ಟ್ ಆಗುತ್ತೆ. ಇನ್ನು ಎಲ್ಲ ಕಡೆ ಹೋಲ್ಸ್ ಅಂದರೆ ಗ್ಯಾಪ್ಸ್ ಇರೋ ಕಾರಣ ಪಾತ್ರೆಗಳೆಲ್ಲ ಬೇಗನೆ ಡ್ರೈ ಆಗುತ್ತೆ. ಜಾಸ್ತಿ ವೆಸಲ್ಸ್ನ ಜೋಡಿಸುವಾಗ ಒಂದೊಂದು ವೆಸಲ್ಗೂ ಕೂಡ ಒಂದೊಂದು ಸರಿ ಕ್ಯಾಬಿನೆಟ್ಸ್ನೆಲ್ಲ ಓಪನ್ ಮಾಡ್ದಿರಾ ಯಾವ್ಯಾವ ಕ್ಯಾಬಿನೆಟಲ್ಲಿ ಇಡಬೇಕಾಗಿರುವಂಥ ವಸ್ತುಗಳನ್ನ ಸೇಮ್ ಕೌಂಟರ್ ಟಾಪ್ ಮೇಲೆ ಇಟ್ಕೊಂಡ್ಬಿಟ್ರೆ ಇಮ್ಮಿಡಿಯೇಟಾಗಿ ಒನ್ಸ್ ಓಪನ್ ಮಾಡಿ ಎಲ್ಲದನ್ನ ಒಂದೇ ಸತಿ ಎತ್ತಿಟ್ಬಿಟ್ಟು ಆಮೇಲೆ ಕ್ಯಾಬಿನೆಟ್ಸ್ನ ಕ್ಲೋಸ್ ಮಾಡ್ಬೋದು. ಇಲ್ಲಿಗೆ ಕಿಚನ್ ಎಲ್ಲ ಕೂಡ ಸ್ಪೇಷಿಯಸ್ ಆಗಿ ಕ್ಲೀನಾಗಿ ಇದೆ. ಮಾರ್ನಿಂಗ್ ಟೈಮ್ ಫ್ರೆಶ್ ಏರ್ ಬರಬೇಕು ಅಂದರೆ ಎಲ್ಲ ವಿಂಡೋಸ್ನ ಓಪನ್ ಮಾಡಬೇಕಾಗತ್ತೆ. ಇನ್ನು ನೈಟಲ್ಲಿ ಎಷ್ಟೇ ಸ್ಟವ್ ಎಲ್ಲನೂ ಒರೆಸಿದ್ರು ಮಾರ್ನಿಂಗ್ ಟೈಮ್ ಒಂದ್ಸತಿ ಈ ಥರ ವೈಪ್ ಮಾಡಿಕೊಂಡು ಆಮೇಲೆ ಅಡುಗೆನ ಸ್ಟಾರ್ಟ್ ಮಾಡೋದು ಬೆಟರು. ಮನೆ ಕೆಲಸದ ಜೊತೆಗೆ ಮಧ್ಯದಲ್ಲಿ ನಮ್ಮನ್ನು ಕೂಡ ನಾವು ಕೇರ್ ಮಾಡ್ಕೊಳ್ಬೇಕಾಗತ್ತೆ. ಕೆಲಸದ ಮಧ್ಯದಲ್ಲಿ ಒಂದು ಡಿಟಾಕ್ಸ್ ವಾಟರ್ ಇರ್ಬೋದು, ಕಾಫಿ, ಟೀ, ಇದೆಲ್ಲ ಕೂಡ ಒಂದು ರೀತಿ ಎನರ್ಜಿ ಬೂಸ್ಟ್ ಥರ ವರ್ಕ್ ಆಗುತ್ತೆ. ಚಳಿಗಾಲ ಆಗಿರೋ ಕಾರಣ ಬೆಳಗಿನ ಜಾವನೇ ಡಿಟಾಕ್ಸ್ ಡ್ರಿಂಕ್ಸ್ನ ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಈಸಿಯಲ್ಲಿ ಮಾಡ್ಕೊಳ್ಳೋದಕ್ಕೋಸ್ಕರ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ಐಸ್ ಕ್ಯೂಬ್ನ ಬಿಸಿನೀರಲ್ಲಿ ಹಾಕ್ಕೊಂಡ್ರೆ ಇನ್ಸ್ಟೆಂಟಾಗಿ ಡಿಟಾಕ್ಸ್ ಡ್ರಿಂಕ್ ಅನ್ನೋದು ರೆಡಿ ಆಗಿಬಿಡುತ್ತೆ. ಈ ವಾಟರು ಉಗುರು ಬೆಚ್ಚಗಾದ್ಮೇಲೆ ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ಕೊಳ್ತೀನಿ. ವಾಟರ್ ಲೂಕ್ ವಾಮ್ ಬರೋ ಅಷ್ಟರಲ್ಲಿ ಉಳಿದಿರೋಂಥ ಕೆಲಸಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೇಚರ್ನ ಎಂಜಾಯ್ ಮಾಡಬೇಕು ಅಂದರೆ ಮಾರ್ನಿಂಗ್ಸ್ ಆರ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಮನೆಯ ಸುತ್ತಮುತ್ತಲಿರುವಂಥ ವಾತಾವರಣ ಇರ್ಬೋದು, ಅಲ್ಲಿ ಬರುವಂಥ ಅಕ್ಕಿಗಳ ಚಿಲಿಪಿಲಿ ಶಬ್ದ ತುಂಬಾ ಪ್ಲೆಸೆಂಟ್ ಆಗಿರುತ್ತೆ. ಅದರಲ್ಲೂ ವಿಂಟರ್ ಆಗಿರೋ ಕಾರಣ ಸುತ್ತಮುತ್ತಲಿರುವಂಥ ಗಿಡಮರಗಳೆಲ್ಲ ಕೂಡ ಒಂದು ರೀತಿ ಫಾಗಿಂದ ಕವರ್ ಆಗಿರುತ್ತೆ. ತೀರಾ ಅರ್ಲಿ ಮಾರ್ನಿಂಗ್ ಆದರೆ ಅಷ್ಟೊಂದು ಫಾಗ್ ಕವರ್ ಆಗಿರೋ ಥರ ಕಾಣಿಸಲ್ಲ. ಬರ್ತಾ ಬರ್ತಾ ಒಂದು ಸ್ವಲ್ಪ ಫಾಗಿ ಅನಿಸುತ್ತೆ. ಇರೋಂತಹ ನೇಚರ್ನ ಗ್ರ್ಯಾಟಿಟ್ಯೂಡಿಂದ ಫೀಲ್ ಆಗಬೇಕಾಗತ್ತೆ. ಅಷ್ಟೇ ಗ್ರ್ಯಾಟಿಟ್ಯೂಡಿಂದ ಟೇಕ್ ಕೇರ್ ಕೂಡ ಮಾಡಬೇಕಾಗತ್ತೆ. ಎಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯಗಳು. ಸೊ ಇದು ನಿನ್ನೆ ತೆಗೆದಿರುವಂತಹ ವಿಡಿಯೋನೇ, ತುಂಬ ಜಾಸ್ತಿ ವೆಯ್ಟ್ ಮಾಡಿಸ್ತೀರಾ. ಇಮ್ಮಿಡಿಯೇಟಾಗಿ ನೆಕ್ಸ್ಟ್ ಡೇನೇ ಪೋಸ್ಟ್ ಮಾಡ್ತಾ ಇದ್ದೀನಿ. ಪೋಸ್ಟ್ ಮಾಡೋದು ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಡೆಫಿನೆಟ್ಲಿ ಪೋಸ್ಟ್ ಮಾಡ್ತೀನಿ. ನೇಚರ್ ಜೊತೆಗೆ ಟೈಮ್ನ ಸ್ಪೆಂಡ್ ಮಾಡಿ ಇವತ್ತಿನ ಗೋಲ್ಸ್ ಏನು ಅಂತ ಥಿಂಕ್ ಮಾಡ್ತಿದ್ದೆ. ಗೋಲ್ಸ್ ಅಂದರೆ ತುಂಬ ದೊಡ್ಡದಾಗಿಲ್ಲ. ಇವತ್ತಿನ ಡೇ ಸಕ್ಸಸ್ಫುಲ್ ಆಗಬೇಕು ಅಂದರೆ ಏನೇನು ಕೆಲಸಗಳನ್ನ ನಾನು ಮಾಡ್ಕೊಳ್ಬೇಕಾಗತ್ತೆ ಅನ್ನೋದನ್ನೆಲ್ಲ ಕೂಡ ಥಿಂಕ್ ಮಾಡಿಕೊಂಡು ಒಂದು ಪ್ಲ್ಯಾನಿಂಗ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲೂ ಫಸ್ಟ್ ಪ್ರಿಯಾರಿಟಿ ನಮ್ಮ ಬಾಡಿಗೇನೆ ಇರಬೇಕಲ್ವಾ. ಬಾಡಿ ಡಿಟಾಕ್ಸ್ಫೈ ಆಗೋದಕ್ಕೋಸ್ಕರ ಆಗಲೇ ತೋರಿಸಿರುವಂಥ ಡ್ರಿಂಕಲ್ಲಿ ಸ್ವಲ್ಪ ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ತ್ ವೈಸ್ ಕೂಡ ಒಳ್ಳೆಯದು. ಇದಕ್ಕೆ ಸಂಬಂಧಪಟ್ಟಿರುವಂಥ ಡೀಟೇಲ್ ವಿಡಿಯೋನ ಈಗಾಗಲೇ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಮ್ಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಯಾವಾಗ್ಲೂ ಫಸ್ಟ್ ಪ್ರಿಫರೆನ್ಸ್ ಹೆಲ್ತ್ಗೆ ಇರಬೇಕು. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಾವು ಯಾವ ಥರ ಕೇರ್ ಮಾಡ್ಕೊಳ್ಬೋದು ನಮ್ಮನ್ನು ನಾವು ಅನ್ನೋದನ್ನು ಥಿಂಕ್ ಮಾಡೋದಾದರೆ ತುಂಬ ಆಪ್ಷನ್ಸ್ ಸಿಗುತ್ತೆ. ಅದು ಹಿಂಗೆ ಇರಬೇಕು ಅಂತ ಏನಿಲ್ಲ.
ಕುಡಿಯುವಂಥ ಡಿಟಾಕ್ಸ್ ವಾಟರ್ನ ಸಿಪ್ ಬೈ ಸಿಪ್ ಎಂಜಾಯ್ ಮಾಡ್ಕೊಳ್ತಾ ಕುಡಿದ್ರೂ ಕೂಡ ಆ ಒಂದು 5 ಮಿನಿಟ್ಸ್ ಅನ್ನೋದು ರಿಲ್ಯಾಕ್ಸ್ ಆಗ್ಬೋದು. ಎದ್ದಿದ್ದ ಕೂಡಲೇ ಹರಿಬರಿಯಾಗಿ ಮಾಡುವಂಥ ಕೆಲಸಗಳಿಂದ ಕೂಡ ನಮ್ಮ ಮೈಂಡ್ ಅನ್ನೋದು ಅಪ್ಸೆಟ್ ಆಗುತ್ತೆ. ನಮ್ಮ ಮೈಂಡ್ ಯಾವಾಗಲೂ ಕೂಡ ಪಾಸಿಟಿವ್ ಆಗಿರಬೇಕು ಅಂದರೆ ನಮ್ಮ ಮನೆಯ ವಾತಾವರಣ, ಸುತ್ತಮುತ್ತಲಿರುವಂತಹ ನೇಚರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಲೋ, ಹೌದಾ? ಬೇಕಾಗಿದೆ ಅಲ್ಲ ದರ್ಶನ್? 1 ಅವರ್ ಅಂದರೆ ರಶ್ ಇಲ್ವಾ? ಫ್ಯಾಮಿಲಿ ಟೈಮ್ ತುಂಬ ಪ್ರೀಷಿಯಸ್ ಅಲ್ವಾ? ನಾವು ಅಂದ್ಕೊಳ್ತಿರ್ತೀವಿ ನಾವು ಮಾತಾಡ್ತಿದ್ರು ಕೂಡ ಟಿ ವಿ ನೋಡ್ತಿದ್ದಾರೆ, ಮಕ್ಳು ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತ. ಬಟ್ ಆ ಟೈಮಲ್ಲಿ ನಮ್ಗೆ ಹಂಗೆ ಅನಿಸುತ್ತೆ ಅಷ್ಟೇ. ಅದೇ ಅವ್ರು ಇಲ್ಲ ಅನ್ನೋ ಟೈಮಲ್ಲಿ ಅವ್ರು 1-2 ದಿನ ಎಲ್ಲರೂ ಹೊರಗಡೆ ಹೋಗಿದ್ದಾರೆ ಅಂದರೂ ಕೂಡ ಆ ಒಂದು ಆಬ್ಸೆನ್ಸ್ ಆಫ್ ಟೈಮಲ್ಲೇ ಅವ್ರು ಯಾವ ಥರ ಕೇರ್ ಮಾಡ್ತಿದ್ರು, ನಾವು ಹೇಳೋದನ್ನ ಡೈರೆಕ್ಟಾಗಿ ಕೇಳಿಸ್ಕೊಂಡಿಲ್ಲ ಅಂದರೂ ಕೂಡ ಅದಕ್ಕೆ ಯಾವ ಥರ ಆನ್ಸರ್ ಮಾಡ್ತಿದ್ರು ಅನ್ನೋದು ಗೊತ್ತಾಗುತ್ತೆ. ಮಾತಾಡ್ತಾನೆ ಒಂದು ಹೆಲ್ತಿ ರೆಸಿಪಿ ಮಾಡೋದಕ್ಕೋಸ್ಕರ ಬೇಕಾಗಿರುವಂಥ ತರಕಾರಿ ಎಲ್ಲ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ವಿಡಿಯೋನ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗಿರುತ್ತೆ. ಮೆಂತ್ಯ ಪಲಾವ್ ಮಾಡೋಣ ಅನ್ನೋದ್ರಿಂದ ಮೆಂತ್ಯ ಸೊಪ್ಪನ್ನೆಲ್ಲ ಕೂಡ ಸಣ್ಣಗೆ ಹಚ್ಚಿ ಇಟ್ಕೊಂಡಿದ್ದೀನಿ. ಫಸ್ಟಿಗೆ ಒಂದು ಕುಕ್ಕರ್ನ ತೊಗೊಂಡು ಅದರಲ್ಲಿ ಹೋಲ್ ಗರಂ ಮಸಾಲ ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೀನಿ. ಮಾಡುವಂಥ ಅಡಿಗೆ ಟೇಸ್ಟಿಯಾಗಿ ಬರಬೇಕು ಅಂದರೆ ಸೂಟಬಲ್ ಕುಕ್ವೇರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಕೆಲವೊಂದು ರೆಸಿಪೀಸ್ಗೆ ಕ್ಯಾಸ್ಟ್ ಐರನ್ ಕುಕ್ವೇರ್ ಚೆನ್ನಾಗಿರುತ್ತೆ. ಇನ್ನು ಕೆಲವೊಂದು ರೆಸಿಪೀಸ್ಗೆ ಈ ಥರ ಪಲಾವ್ ಎಲ್ಲ ಮಾಡಬೇಕು ಅಂದರೆ ಆದಷ್ಟು ಸ್ಟೀಲ್ ಕುಕ್ಕರ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಶಾರ್ಟಾಗಿ ರೆಸಿಪಿ ಹೇಳಬೇಕು ಅನ್ನೋದಾದರೆ ಓಲ್ ಸ್ಪೈಸಸ್ನೆಲ್ಲ ಹಾಕಿದ್ದಾದಮೇಲೆ ಸ್ವಲ್ಪ ಫ್ರೈ ಆಗೋಕ್ಕೆ ಬಿಡಬೇಕಾಗುತ್ತೆ. ಅದರಲ್ಲೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕಿ ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಸ್ವಲ್ಪ ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ. ಟೊಮೊಟೊನ ಹಾಕಿಬಿಟ್ಟು ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗೋದಕ್ಕೋಸ್ಕರ ಅದರಲ್ಲೇ ನಾನು ಗರಂ ಮಸಾಲ ಮತ್ತು ಧನಿಯಾ ಪೌಡರು, ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಅದು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ತೊಳೆದಿಟ್ಟಿರುವಂಥ ಅಕ್ಕಿನ ಹಾಕಿಬಿಟ್ಟು ಇದೆಲ್ಲ ಕೂಡ ಮಿಕ್ಸ್ ಆಗೋ ಥರ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಎಷ್ಟು ನೀರು ಬೇಕೋ ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕಲರ್ ಎಲ್ಲೋ ಎಷ್ಟು ಬೇಕು ಅಂದರೆ ಅರ್ಶಿನ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ಲಿಡ್ನ ಕ್ಲೋಸ್ ಮಾಡಿ 2 ವಿಸಿಲ್ ಹೊಡಿಸಿದ್ರೆ ಪರ್ಫೆಕ್ಟ್ ಆಗಿರುವಂಥ ಪಲಾವ್ ಅನ್ನೋದು ರೆಡಿ ಆಗುತ್ತೆ. ಇನ್ನು ಇವತ್ತಿನ ಕೆಲಸಗಳ ರೊಟೀನ್ಗೆ ಬರೋದಾದರೆ ತುಳಸಿ ಹಬ್ಬ ಆಗಿರೋದ್ರಿಂದ ಆಗಲೇ ಹೇಳ್ದಂಗೆ ತುಳಸಿ ಕಟ್ಟೆ ಎಲ್ಲ ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು. ಮನೆ ಎದುರುಗಡೆ ಸ್ವಲ್ಪ ಕನ್ಸ್ಟ್ರಕ್ಷನ್ ವರ್ಕ್ಸ್ ಎಲ್ಲನೂ ನಡೀತಾ ಇರೋದ್ರಿಂದ ಎಲೆಗಳ ಮೇಲೆಲ್ಲ ಕೂಡ ತುಂಬ ಜಾಸ್ತಿ ಡಸ್ಟ್ ಅನ್ನೋದು ಅಕ್ಯುಮುಲೇಟ್ ಆಗಿತ್ತು. ಅದಕ್ಕೋಸ್ಕರ ವಿಡಿಯೋದಲ್ಲಿ ತೋರಿಸ್ದಂಗೆ ಎಲ್ಲದಕ್ಕೂ ಕೂಡ ಸ್ನಾನ ಮಾಡಿಸೋ ರೀತಿಯಲ್ಲಿ ಮೇಲಿಂದ ಕೆಳಗಡೆವರೆಗೂ ಕೂಡ ಈ ಥರ ನೀರನ್ನ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯಾವ್ಯಾವ ಕೆಲಸನ ಯಾವಾಗ ಮಾಡ್ಕೊಳ್ಬೇಕು ಅನ್ನೋದು ಪ್ರಿಯಾರಿಟಿ ವೈಸ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅಷ್ಟೇ ಅಲ್ಲ, ಅವತ್ತಿನ ಸ್ಪೆಷಾಲಿಟಿ ಏನಿದೆ ಆ ಒಂದು ಡೇ ಪ್ರಕಾರ ನಾವು ಕೆಲಸಗಳನ್ನ ಮಾಡ್ಕೊಳ್ತಾ ಹೋಗಬೇಕು. ಈ ಕಡೆ ಇರುವಂಥ ಗಿಡಗಳ ಮೇಲೂ ಕೂಡ ಅದೇ ಥರ ನೀರನ್ನ ಹಾಕ್ತಾ ಇದ್ದೀನಿ. ಸೊ ಅವಾಗವಾಗ ಈ ಥರ ಗಿಡಗಳನ್ನ ಕೂಡ ತೊಳೆಯೋದ್ರಿಂದ ಗ್ರೋತ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಇದು ಎಂಟ್ರಿ ವೇ ಕೂಡ ಆಗಿರೋದ್ರಿಂದ ಗಿಡಗಳನ್ನ ತುಂಬ ಜಾಸ್ತಿನೇ ಇಟ್ಕೊಂಡಿದ್ದೀನಿ. ಎಷ್ಟು ಗಿಡಗಳನ್ನ ಇಟ್ಕೊಳ್ತೀವೋ ಅಷ್ಟು ನ್ಯಾಚುರಲ್ ಬ್ಯೂಟಿ ಅನ್ನೋದು ಆ್ಯಡ್ ಆಗುತ್ತೆ. ಎಂಟ್ರಿ ವೇ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಅಷ್ಟರಲ್ಲಿ ಕುಕ್ಕರ್ ಕೂಡ ವಿಸಿಲ್ ಹಾಕಿದೆ. ಸ್ಟವ್ನ ಆಫ್ ಮಾಡಿದ್ದೀನಿ. ಸೊ ಪಲಾವ್ಗೆ ಕಾಂಬಿನೇಷನ್ ಆಗಿ ರೈತನ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ಒಂದು ಇಬ್ಬರು ಕಂಟಿನ್ಯೂಸ್ ಆಗಿ ಮೆಸೇಜ್ ಮಾಡ್ತಿದ್ದೀರಾ ಕುಕ್ಕರಲ್ಲಿ ಬಾತ್ ಅಥವಾ ಪಲಾವ್ ಎಲ್ಲನೂ ಮಾಡಿದಾಗ ತಳ ಅಂಟುತ್ತೆ ಅಂತ. ಸೊ ನನಗೆ ಯಾವತ್ತೂ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಮೇ ಬಿ ನೀರು ಕಡಿಮೆ ಹಾಕಿದಾಗ ಮಾತ್ರನೇ ತಳ ಅಂಟುತ್ತೆ ಅಂತ ಅನಿಸುತ್ತೆ, ಇಲ್ಲ ಕುಕ್ಕರ್ ಪ್ರಾಬ್ಲಮ್ ಇದ್ರೂ ಆ ಥರ ಆಗ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ಸ್ವಲ್ಪನೂ ತಳ ಅನ್ನೋದು ಅಂಟಿಲ್ಲ. ಇನ್ನೂ ಕೂಡ ರೈಸ್ ತುಂಬ ಉದುರುದ್ರಾಗಿ ಬಂದಿದೆ. ಹೆಲ್ತಿ ಬ್ರೇಕ್ಫಾಸ್ಟ್ ಡೆಫಿನೆಟ್ಲಿ ಟ್ರೈ ಮಾಡಿ. ಎಂಟ್ರಿ ವೇ ಎಲ್ಲನೂ ಕ್ಲೀನ್ ಮಾಡಿದ್ದೆ ಅಲ್ವಾ. ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಗಿಡಗಳೆಲ್ಲ ಎಷ್ಟು ಫ್ರೆಶ್ ಆಗಿ ನೀಟಾಗಿ ಕಾಣಿಸ್ತಿದೆ ಅಂತ. ಮಾರ್ನಿಂಗ್ ಟೈಮ್ 10 to 15 ಮಿನಿಟ್ಸ್ ಎಕ್ಸ್ಟ್ರಾ ಸಿಕ್ಕಿದ್ರೂ ಕೂಡ ತುಂಬ ಜಾಸ್ತಿ ಕೆಲಸಗಳನ್ನ ಕವರ್ ಮಾಡ್ಕೊಳ್ಬೋದು. ಮಾರ್ನಿಂಗ್ ಒಂದು 15 ನಿಮಿಷ ಎಕ್ಸ್ಟ್ರಾ ಟೈಮ್ ಬೇಕು ಅನ್ನೋದಾದರೆ ನೈಟಲ್ಲೇ ನೀವು ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನ ಲೋಡ್ ಮಾಡಿ ಡಿಲೇ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ರಾತ್ರಿಯಲ್ಲೇ ಮಿಷಿನ್ಗೆ ಹಾಕಿದ್ರಿಂದ ಬೆಳಗಿನ ಜಾವ ಅಷ್ಟರಲ್ಲಿ ನೀಟಾಗಿ ವಾಶ್ ಆಗಿದೆ. ಈಗ ಎಲ್ಲದನ್ನು ಕೂಡ ಒಣಗಾಕ್ತೀನಿ. ಸಡನ್ನಾಗಿ ಹೆಲ್ಪರ್ ಕೂಡ ರಜೆ ಹಾಕಿದ್ರಿಂದ ಎಲ್ಲ ಕೆಲಸಗಳನ್ನ ಒಬ್ಬಳೇ ಮಾಡ್ಕೊಳ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಪ್ರಿಯಾರಿಟಿ ವೈಸ್ ಕೆಲಸಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ.
ಕೆಲವು ಕಿಚನ್ ಕ್ಲಾತ್ಸ್ ಇರ್ಬೋದು, ಇನ್ನರ್ಸ್ ಎಲ್ಲ ಕೂಡ ಮಿಷಿನ್ಗೆ ಹಾಕೋಕ್ಕಾಗಲ್ಲ ಅಲ್ವಾ, ಅದನ್ನೆಲ್ಲ ಕೂಡ ಹ್ಯಾಂಡ್ ವಾಶ್ ಮಾಡ್ಕೊಂಡಿದ್ದೀನಿ. ಮಕ್ಕಳ ಸ್ಕೂಲ್ ಬ್ಯಾಗ್ಸ್ ಕೂಡ ಇತ್ತು, ಅದನ್ನೆಲ್ಲ ವಾಶ್ ಮಾಡಿ ಈ ಥರ ಒಣಗಾಕಿದ್ದೀನಿ. ಇಲ್ಲಿಗೆ ಎಲ್ಲ ಕ್ಲೀನಿಂಗ್ ವರ್ಕ್ಸ್ ಕೂಡ ಮುಗ್ದಿದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಸಂಜೆ 3 ಗಂಟೆ ಆಗಿದೆ. ಪೂಜೆಗೆ ಬೇಕಾಗಿರುವಂಥ ತಯಾರಿನ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಬೆಳಗಿನ ಜಾವ ಪೂಜೆ ಮಾಡೋಕ್ಕೆ ಪ್ರಿಫರ್ ಮಾಡ್ತೀನಿ, ಬಟ್ ಇವತ್ತು ಹೆಲ್ಪರ್ ಕೂಡ ಲೀವಲ್ಲಿ ಇದ್ದಿದ್ದರಿಂದ ಎಲ್ಲ ಕ್ಲೀನಿಂಗ್ ಕೆಲಸಗಳನ್ನ ಒಬ್ಬಳೇ ಮಾಡ್ಕೊಳ್ಳೋಷ್ಟರಲ್ಲಿ ಸ್ವಲ್ಪ ಟೈಮ್ ಆಗುತ್ತೆ ಅನ್ನೋದ್ರಿಂದ ಈವ್ನಿಂಗ್ ಟೈಮ್ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಪೂಜೆಯಲ್ಲಿ ಯೂಸ್ ಮಾಡುವಂಥ ದೀಪಗಳೆಲ್ಲ ಕೂಡ ವಿಡಿಯೋದಲ್ಲಿ ತೋರಿಸ್ದಂಗೆ ನೀಟಾಗಿ ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ಇಟ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರನೂ ಕಾಟನ್ ದುಪ್ಪಟ್ಟಗಳೆಲ್ಲ ಇದ್ದರೆ ಬಿಸಾಡ್ದಿರಾ ಈ ಥರ ರಿಯೂಸ್ ಮಾಡ್ಕೊಳ್ಳಿ. ಈ ಥರ ಪೂಜಾ ಐಟಮ್ಸ್ನ ಒರ್ಸೋಕ್ಕಿರ್ಬೋದು ಅಥವಾ ತಲೆ ಕೂದಲು ಒರೆಸೋದಕ್ಕೋಸ್ಕರ ಕೂಡ ಈ ಒಂದು ಕಾಟನ್ ದುಪ್ಪಟ್ಟಗಳು ತುಂಬಾ ಯೂಸ್ ಆಗುತ್ತೆ. ಪೂಜಾ ರೂಮ್ನ ಕೂಡ ಒಂದ್ಸತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಪೂಜಾ ರೂಮ್ ಕ್ಲೀನಿಂಗ್ ಬಗ್ಗೆ ಇರ್ಬೋದು, ಪೂಜಾ ವಸ್ತುಗಳ ಕ್ಲೀನಿಂಗ್ ಬಗ್ಗೆ ಈಗಾಗಲೇ ತುಂಬ ವೀಡಿಯೋಸ್ನ ಶೇರ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ಡೀಟೇಲ್ ಆಗಿ ಶೇರ್ ಮಾಡ್ತಾ ಇಲ್ಲ. ಪೂಜೆ ಮನೆಯಲ್ಲಿ ಪೂಜೆ ಅನ್ನೋದು ಒಂದು ಪಾಸಿಟಿವ್ ವೈಬ್ರೇಷನ್ಸ್ನ ಕ್ರಿಯೇಟ್ ಮಾಡುತ್ತೆ. ಅಷ್ಟೇ ಅಲ್ಲ, ನಮ್ಮ ಕಾನ್ಸಂಟ್ರೇಷನ್ನ ಕೂಡ ಇನ್ಕ್ರೀಸ್ ಮಾಡುತ್ತೆ. ಅಷ್ಟರಲ್ಲಿ ತಿರುಪತಿಯಿಂದ ಪ್ರಸಾದ ಬಂದಿದೆ. ಕಾರ್ತಿಕ್ ಮಾಸದಲ್ಲಿ ತಿರುಪತಿ ಪ್ರಸಾದ ಅಂದರೆ ಒಂದು ಪಾಸಿಟಿವ್ ಅಂತಲೇ ಹೇಳ್ಬೋದಲ್ವಾ. ಸಣ್ಣ ಪುಟ್ಟ ವಿಚಾರಗಳನ್ನ ಕೂಡ ಪಾಸಿಟಿವ್ ವೇಯಿಂದ ಥಿಂಕ್ ಮಾಡಿ ಖುಷಿ ಪಡೋದಾದರೆ ಲೈಫ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಇನ್ನು ತುಳಸಿ ಹಬ್ಬ, ತುಳಸಿ ವಿವಾಹ ಅಂದರೆ ಮದುವೆ ಶೈಲಿಯಲ್ಲಿ ಊಟ ಇರಲೇಬೇಕಲ್ವಾ, ಅದರ ತಯಾರಿ ಕೂಡ ಒಂದು ಕಡೆ ಮಾಡ್ಕೊಳ್ತಾ ಇದ್ದೀನಿ. ಲೈಫಲ್ಲಿ ನಾವು ಅನ್ಕೊಳ್ಳೋ ಥರನೇ ಎಲ್ಲನೂ ನಡೆಯಲ್ಲ. ಏನು ನಡೆಯುತ್ತೋ ಅದನ್ನು ಒಂದು ಪಾಸಿಟಿವ್ ವೇಲಿ ಥಿಂಕ್ ಮಾಡೋದಾದರೆ ಎಂಡ್ ಆಫ್ ದ ಡೇ ಖುಷಿಯಾಗಿರ್ಬೋದು. ಪೂಜೆಗೆ ಬೇಕಾಗಿರುವಂಥ ಕೆಲವೊಂದು ಸಾಮಗ್ರಿನ ತರೋದಕ್ಕೋಸ್ಕರ ಶಾಪಿಂಗ್ ಹೊರಟಿದ್ದೀನಿ. ಏನೇನು ವಸ್ತುಗಳನ್ನ ತೊಗೊಂಡು ಬರ್ತೀನಿ ಅನ್ನೋದು ಕೂಡ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡ್ತಾ ಹೋಗಿ. ಪೂಜೆಗೆ ಬೇಕಾಗಿರುವಂಥ ಕೆಲವೊಂದು ಹೂವು ಪತ್ರೆ ಎಲ್ಲ ಕೂಡ ತೊಗೊಂಡು ಬಂದಿದ್ದೀನಿ. ಅದರಲ್ಲೂ ಹಬ್ಬದ ಸೀಸನ್ ಅಂದರೆ ಹೂವಿನ ರೇಟ್ ತುಂಬ ಜಾಸ್ತಿ ಆಗಿರುತ್ತೆ ಅಲ್ವಾ. ನಿಮ್ಮ ಕಡೆ ಯಾವ ಥರ ಹೂವಿನ ರೇಟ್ ಇದೆ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ತುಳಸಿ ಹಬ್ಬ ಅಂದರೆ ನೆಲ್ಲಿಕಾಯಿ ದೀಪ ಹಚ್ಚಲೇಬೇಕಲ್ವಾ. ಸೊ ದೀಪಕ್ಕೋಸ್ಕರನೇ ನಾನು ಕೆಲವೊಂದು ನೆಲ್ಲಿಕಾಯಿನ ಸಪ್ರೇಟಾಗಿ ತೊಗೊಂಡು ಬಂದಿದ್ದೆ. ಅದನ್ನೆಲ್ಲ ಕೂಡ ಈಗ ಕಟ್ ಮಾಡಿ ಇಟ್ಕೊಳ್ಬೇಕು. ಫಸ್ಟಿಗೆ ದೀಪಗಳನ್ನೆಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ. ಈಗ ಈ ನೆಲ್ಲಿಕಾಯಿನ ಒಂದ್ಸತಿ ವಾಶ್ ಮಾಡ್ಕೊಳ್ಳೋಣ. ಹೋಮ್ ಮೇಕಿಂಗ್ನಲ್ಲಿ ಅಥವಾ ಮನೆ ಕೆಲಸಗಳಲ್ಲಿ ಮಲ್ಟಿ ಟಾಸ್ಕಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಬಿಗಿನಿಂಗಲ್ಲೇ ಇದು ಎಲ್ಲರಿಗೂ ಬರಲ್ಲ. ಮಾಡ್ತಾ ಮಾಡ್ತಾ ತುಂಬ ಪರ್ಫೆಕ್ಟ್ ಆಗಿಬಿಡ್ತೀವಿ. ಇಲ್ಲಿ ನೀವು ನೋಡ್ತಾ ಇರೋದಾದರೆ ದೀಪಗಳೆಲ್ಲ ಕೂಡ ಒಂದು ಕಡೆ ಇಟ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ನೆಲ್ಲಿಕಾಯಿ ದೀಪದಕ್ಕೋಸ್ಕರ ನೆಲ್ಲಿಕಾಯಿ ಎಲ್ಲ ಕೂಡ ತೊಳೆದು ಬಟ್ಟೆಯಿಂದ ನೀಟಾಗಿ ಒರೆಸ್ಬಿಟ್ಟು ಈ ಥರ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ನೈವೇದ್ಯ ಮಾಡೋದಕ್ಕೋಸ್ಕರ ಪಾಯಸನ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಹಬ್ಬದ ಸ್ಪೆಷಲ್ ಮೆನ್ಯೂಯಲ್ಲಿ ಟೇಸ್ಟಿಯಾಗಿರುವಂತಹ ಸಬ್ಬಕ್ಕಿ ಹೆಸರುಬೇಳೆ ಪಾಯಸ, ಮಸಾಲ ವಡೆ, ಅದ್ರ ಜೊತೆಗೆ ಒಂದು ಟೇಸ್ಟಿ ರೆಸಿಪಿ. ಅದರಲ್ಲೂ ಕೂಡ ಜೀರಾ ರೈಸ್ ಅಂದರೆ ಜೀರಿಗೆ ಮಾತ್ರ ಯೂಸ್ ಮಾಡಿರ್ತೀರಾ, ಪಾಲಕ್ ಕೂಡ ಯೂಸ್ ಮಾಡಿ ಮಾಡ್ಬೋದು ಅಂತ ನಿಮಗೆ ಗೊತ್ತಾ. ಸೊ ಅದರ ಡೀಟೇಲ್ ರೆಸಿಪೀಸ್ ಎಲ್ಲ ಕೂಡ ಶೂಟ್ ಮಾಡ್ಕೊಂಡಿಲ್ಲ. ಸೊ ಆ ಒಂದು ಕ್ಲಿಪ್ಪಿಂಗ್ಸ್ನ ಕೂಡ ತೆಗೆದಿಲ್ಲ, ಅದಕ್ಕೋಸ್ಕರ ಇಲ್ಲಿ ಶೇರ್ ಮಾಡೋಕ್ಕಾಗ್ತಾ ಇಲ್ಲ. ಲಾಸ್ಟ್ಗೆ ಮೊಸರನ್ನ ಒಂದು ಡೆಸರ್ಟಿಂದ ಎಂಡ್ ಮಾಡಿದ್ವಿ. ತುಳಸಿ ಹಬ್ಬ ಆಗಿದ್ದರಿಂದ ತುಳಸಿ ಕಟ್ಟೆ ಎಲ್ಲ ಕೂಡ ಬೆಳಗ್ಗೆನೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ರಂಗೋಲಿ ಎಲ್ಲನೂ ಹಾಕಿರಲಿಲ್ಲ. ಸಂಜೆ ಸಿಂಪಲ್ ಆಗಿ ಒಂದು ರಂಗೋಲಿನ ಹಾಕ್ಬಿಟ್ಟು ಈಗ ಫಸ್ಟಿಗೆ ಡೈಲಿ ಏನು ನಾರ್ಮಲ್ ಪೂಜೆ ಮಾಡ್ತೀವಿ ಅದನ್ನು ಫಿನಿಶ್ ಮಾಡ್ಕೊಳ್ತಾ ಇದ್ದೀನಿ. ಕಾರ್ತಿಕ್ ಮಾಸ ಅಂದ್ರೇನೆ ನೆನಪಾಗುವಂಥದ್ದು ದೀಪಗಳಲ್ವಾ. ಅದರಲ್ಲೂ ಕೂಡ ಪ್ರತಿನಿತ್ಯ ಹೊಸ್ಲತ್ರ ಎಲ್ಲನೂ ದೀಪನ ಹಚ್ತಿರ್ತೀವಿ. ಈ ಕಾರ್ತಿಕ್ ಮಾಸದಲ್ಲಿ ನಿಮ್ಮಲ್ಲಿ ಎಷ್ಟು ಜನ ಹೊಸ್ಲತ್ರ ಎಲ್ಲ ಪ್ರತಿನಿತ್ಯನೂ ದೀಪನ ಹಚ್ತೀರಾ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ಸೊ ಇಲ್ಲಿಗೆ ಪ್ರತಿನಿತ್ಯ ಮಾಡುವಂಥ ಸಿಂಪಲ್ ಪೂಜೆ ಆಯಿತು. ಈಗ ತುಳಸಿ ಪೂಜೆಗೆ ಬೇಕಾಗಿರುವಂಥ ಸಿದ್ಧತೆ ಎಲ್ಲ ಕೂಡ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಬಾಗಿಲಿಗೆಲ್ಲ ಹೂವನ್ನು ಹಾಕ್ಬಿಟ್ಟು ತುಳಸಿ ಕಟ್ಟೆ ಎಲ್ಲ ಕೂಡ ಅಲಂಕಾರ ಮಾಡಬೇಕು. ತುಳಸಿ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ಕೂಡ ಪ್ಲೇಟ್ಸಲ್ಲಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ತುಳಸಿ ಕಟ್ಟೆ ಹತ್ರ ಒಂದು ಮಣೆನ ಇಟ್ಟಿದ್ದೀನಿ. ಇದ್ರ ಮೇಲೆ ದೀಪಗಳೆಲ್ಲ ಇಡೋಣ ಅನ್ನೋದ್ರಿಂದ
ಈಗ ಮತ್ತೊಮ್ಮೆ ಫ್ರೆಶ್ ಆಗಿ ವಿಗ್ರಹಗಳಿಗೆಲ್ಲ ಕೂಡ ಅಭಿಷೇಕ ಮಾಡಿ ಪೂಜೆ ಅನ್ನೋದು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲದನ್ನ ಇಲ್ಲಿ ಡೀಟೇಲ್ ಆಗಿ ತೋರಿಸ್ತಾ ಇಲ್ಲ. ಮೊದಲು ಮನೆ ದೇವ್ರಿಗೆ ಕುಲದೇವ್ರಿಗೆಲ್ಲಾನು ಪೂಜೆ ಮಾಡಿ ಆಮೇಲೆ ತುಳಸಿ ಪೂಜೆ ಅನ್ನೋದು ಸ್ಟಾರ್ಟ್ ಮಾಡ್ತೀನಿ. ಪೂಜೆನ ನೀಟಾಗಿ ಮಾಡ್ಕೊಳ್ಬೇಕು ಅಂದರೆ ಪ್ರಿಪ್ರೇಷನ್ಸ್ ತುಂಬಾ ಮುಖ್ಯ ಆಗುತ್ತೆ. ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ಕೂಡ ಸಿದ್ಧ ಮಾಡಿ ಇಟ್ಕೊಳ್ಳೋದಾದರೆ ಪೂಜೆ ಮಾಡುವಾಗ ಪ್ರತಿ ಸರಿ ಕೂಡ ಮೇಲೆ ಕೆಳಗಡೆ ಎದ್ದೇಳೋ ಅಂಥ ಅವಶ್ಯಕತೆ ಇರಲ್ಲ. ಈಸಿಯಾಗಿ ಕೂತಿರೋಂಥ ಜಾಗದಿಂದನೇ ಪೂಜೆ ಅನ್ನೋದು ಮಾಡ್ಕೊಳ್ಬೋದು. ಪೂಜೆಗೆ ಬೇಕಾಗಿರುವಂಥ ಅರಿಶಿನ, ಕುಂಕುಮ, ಹೂಗಳು, ನೈವೇದ್ಯಕ್ಕೆ ಬೇಕಾಗಿರುವಂಥ ಹಣ್ಣು, ಆರತಿ ಮಾಡೋಕ್ಕೆ ಬೇಕಾಗಿರುವಂಥ ತಟ್ಟೆ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಕೂಡ ತುಳಸಿ ಕಟ್ಟೆ ಹತ್ರ ಇಟ್ಕೊಳ್ತಾ ಇದ್ದೀನಿ. ಕಾರ್ತಿಕ್ ಮಾಸದಲ್ಲಿ ನೆಲ್ಲಿ ಮರದಲ್ಲಿ ನಾರಾಯಣ ಮೂರ್ತಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ಅದರ ಒಂದು ರೆಂಬೆನ ತೊಗೊಂಡು ಬಂದು ತುಳಸಿ ಕಟ್ಟೆಯಲ್ಲಿ ಇಟ್ಟು ವಿವಾಹ ಮಾಡೋ ಥರ ಪೂಜೆ ಅನ್ನೋದು ಮಾಡ್ತೀವಿ ಅಲ್ವಾ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ಸ್ಟೋರಿನೇ, ಅದನ್ನೇ ಇಲ್ಲಿ ಮಾಡ್ತಾ ಇದ್ದೀನಿ. ಮೊದಲು ದೀಪಗಳೆಲ್ಲ ಕೂಡ ಹಚ್ತಾ ಇದ್ದೀನಿ. ಇದರಲ್ಲಿ ಕೆಲವೊಂದು ನೆಲ್ಲಿಕಾಯಿ ದೀಪ ಇದೆ, ಕೆಲವೊಂದು ನಾರ್ಮಲ್ ದೀಪಗಳಿದೆ. ಪೂಜೆ ಅಂದ್ರೇ ದೀಪಗಳು ಜಾಸ್ತಿ ಇಟ್ಟಾಗ ಆ ಕಾಂತಿ ಅನ್ನೋದು ಇನ್ನೂ ಜಾಸ್ತಿ ಬರುತ್ತೆ ಅಲ್ವಾ. ಅದರಲ್ಲೂ ಈ ಕಾರ್ತಿಕ ಮಾಸದಲ್ಲಿ ನೆಲ್ಲಿಕಾಯಿ ದೀಪದಿಂದ ಬರುವಂತಹ ಹೊಗೆ, ಆ ಫ್ರೇಗ್ರೆನ್ಸ್ ಹೆಲ್ತ್ ವೈಸ್ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಪೂಜೆ ಮಾಡಬೇಕಾದ್ರೆ ಮಕ್ಕಳಿಗೆ ಬರುವಂಥ ಶ್ಲೋಕಸ್ ಎಲ್ಲನೂ ಹೇಳ್ತಾ ಇದ್ರು. ಅದನ್ನು ಕೇಳಿಸ್ಕೊಳ್ತಾ ಆರತಿ ಅನ್ನೋದು ಮಾಡಿ ಸಿಂಪಲ್ ಆಗಿ ಪೂಜೆ ಅನ್ನೋದು ಮುಗಿಸಿದ್ವಿ. ಎಂಡ್ ಆಫ್ ದ ಡೇ ಎಲ್ಲರೂ ಕೂಡ ಖುಷಿಯಿಂದ ಇದ್ದರೆ ಆ ಒಂದು ಡೇ ಸಕ್ಸಸ್ಫುಲ್ ಆಗಿ ನೆರವೇರಿದೆ ಅಂತ ಅರ್ಥ. ಯೂಶ್ವಲಿ ಪ್ರತಿಯೊಬ್ಬ ಹೋಮ್ ಮೇಕರ್ಗೂ ಕೂಡ ಎಂಡ್ ಆಫ್ ದ ಡೇ ಗೋಲ್ ಕರೆಕ್ಟಾಗಿ ಸಕ್ಸಸ್ಫುಲ್ಲಾಗಿ ರೀಚ್ ಆಗಿದ್ದೀವಿ ಅಂದರೆ ಫ್ಯಾಮಿಲಿ ಮೆಂಬರ್ಸ್ಗೆ ನಮ್ಮ ಕಡೆಯಿಂದ ಏನು ರೋಲ್ನ ಪ್ಲೇ ಮಾಡಬೇಕು ಅದನ್ನು ಕರೆಕ್ಟಾಗಿ ಪ್ಲೇ ಮಾಡಿದ್ದೀವಾ ಇಲ್ವಾ ಅನ್ನೋದ್ರ ಮೇರೆಗೆ ಎಂಡ್ ಆಫ್ ದ ಡೇ ಗೋಲ್ ರೀಚ್ ಆಗಿದ್ದೀವಾ ಇಲ್ವಾ ಅನ್ನೋದು ಡಿಪೆಂಡ್ ಆಗುತ್ತೆ. ಫೈನಲಿ ಪೂಜೆ ಎಲ್ಲನೂ ಮುಗ್ದಿದೆ. ಪೂಜೆಯ ವೈಬ್ಸ್ನ ಇಲ್ಲಿ ನೀವು ನೋಡ್ತಾ ಇರ್ಬೋದು. ನಮ್ಮ ಹಿರಿಯರು ಸೀಸನ್ಗೆ ತಕ್ಕಂಗೆ ಆಚಾರ ವಿಚಾರಗಳನ್ನ ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಅಲ್ವಾ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.